ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ವೀಕ್ಷಕರೇ. ಸಂಪುಟ ವಿಸ್ತರಣೆಯ ಪಟ್ಟಿ ಕೊನೆಗೂ ಸಹ ಫೈನಲ್ ಆಗಿದೆ. ಸಚಿವರ ಪಟ್ಟಿ ಫೈನಲ್ ಮಾಡಿರುವಂತದ್ದು ಹೈಕಮಾಂಡ್. ಫೈನಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಖುಷಿ ಸುದ್ದಿ ಇದು. ಯಾರು ಮಂತ್ರಿ ಆಗ್ಬೇಕಂತ ಅನ್ಕೊಂಡಿದಾರೋ ಅವರಿಗೆ ಫೈನಲಿ ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ಸಂಜೆ 4 ಗಂಟೆಗೆ ಯಾರೆಲ್ಲ ಸಚಿವರು ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೋ ಅವರುಗಳ ಪೈಕಿ ಒಂದಷ್ಟು ಜನರಿಗೆ ಲೋಕಭವನದಲ್ಲಿ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಸಮಾರಂಭಕ್ಕೆ ಎಲ್ಲ ಗಣ್ಯರು ಸಾಕ್ಷಿ ಆಗ್ತಾರೆ. ಈಗಾಗಲೇ ಲೋಕಭವನ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಆರಂಭ ಮಾಡಿಕೊಂಡಿದೆ. ಲಿಸ್ಟ್ ಒಂದೇ ಬಾಕಿ ಇದೆ, ಅನೌನ್ಸ್ ಆಗೋದು. ಹೆಸರು ಅನೌನ್ಸ್ ಒಂದೇ ಬಾಕಿ ಇದೆ. ಐ ಥಿಂಕ್ ಸೋಮವಾರ ಬೆಳಗಿನ ಜಾವದವರೆಗೂ ಗೊತ್ತಾಗಲ್ಲ ಹೆಸರು. ಸೋಮವಾರ ಬೆಳಗ್ಗೆ ಒಂದು 9-10 ಗಂಟೆವರೆಗೂ ಯಾರಿಗೂ ಗೊತ್ತಾಗಲ್ಲ, ಬಿಟ್ಕೊಡಲ್ಲ. ಆ ಸಸ್ಪೆನ್ಸನ್ನು ಹಾಗೆ ಕಾಪಾಡ್ಕೊಳ್ತಾರೆ. ಅದಾದ ಮೇಲೆ ಸೋಮವಾರನೇ ಹೆಸರು ಹೊರಬೀಳುವಂಥ ಸಾಧ್ಯತೆ ಇದೆ. ನಾಳೆ ಬೆಂಗಳೂರಿಗೆ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ನಾಳೆ ಬೆಂಗಳೂರಿಗೆ ವೇಣುಗೋಪಾಲ್ ಅವರ ಆಗಮನವಾಗಲಿದೆ. ಸಚಿವ ಪಟ್ಟಿಯೊಂದಿಗೆ ಕೆ.ಸಿ. ವೇಣುಗೋಪಾಲ್ ಅವರು ಆಗಮಿಸ್ತಾರೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಈಗ ಶುರುವಾಗಿದೆ ಢವಢವ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ನಿಜಕ್ಕೂ ಯಾರಿಗೆ ಲಕ್ ಖುಲಾಯಿಸುತ್ತೆ? ಜಿಲ್ಲಾವಾರು ಪ್ರಾತಿನಿಧ್ಯ ನೀಡ್ತಾ ಹೈಕಮಾಂಡ್ ಅಥವಾ ಸಮುದಾಯವಾರು ಪ್ರಾತಿನಿಧ್ಯವನ್ನ ಕೊಟ್ಟಿದೆಯಾ? ಡಿಸಿಎಂ ಹುದ್ದೆ ಸೃಷ್ಟಿಯಾಗ್ತಾ ಇದೆಯಾ? ಮಹಿಳಾ ಶಾಸಕಿಯರು ಎಷ್ಟು ಜನರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಲಾಗುತ್ತೆ? ಒಂದು ವೇಳೆ ಅಸಮಾಧಾನ ಭುಗಿಲೆದ್ರೆ ಯಾವ ರೀತಿ ಅದನ್ನು ತಣಿಸುವ ಪ್ರಯತ್ನವನ್ನ ಮಾಡಬೇಕು? ನಿಜಕ್ಕೂ 20ಕ್ಕೆ 20 ಸಚಿವ ಸ್ಥಾನವನ್ನು ಭರ್ತಿ ಮಾಡಲಾಗ್ತಾ ಇದೆಯಾ ಅಥವಾ ಅದಕ್ಕಿಂತ ಕಡಿಮೆ ಇದೆಯಾ? ಯಾರ ಹೆಸರುಗಳಿಗೆ ಹೆಚ್ಚು ಪ್ರಾಶಸ್ತ್ಯ? ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಪಟ್ಟಿಗೆ ಹೆಚ್ಚು ಪ್ರಾಶಸ್ತ್ಯವ? ಮಾಜಿ ಸಚಿವ ಜಮೀರ್ ಅಹಮದ್ಗೆ ಗುಡ್ ನ್ಯೂಸ್. ಮತ್ತೆ ಸಚಿವರಾಗ್ತಾರ ಜಮೀರ್ ಅಹಮದ್ ಖಾನ್ ಅವರು? ಕ್ವಶನ್ ಮಾರ್ಕ್. 2ನೇ ಪಟ್ಟಿಯಲ್ಲಿ ಜಮೀರ್ ಹೆಸರು ಇರೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆಯಂತೆ. ಚಾಮರಾಜಪೇಟೆ ಶಾಸಕರು ಈ ಹಿಂದೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಬಲ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು 2028ರ ಎಲೆಕ್ಷನ್ ದೃಷ್ಟಿಯಿಂದ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋದು. 2028ರ ವೇಳೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಎಲ್ಲೋ ಒಂದು ಕಡೆದು ವರ್ಕೌಟ್ ಆಗುತ್ತೆ, ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಾಗುತ್ತೆ. ಒಂದು ವೇಳೆ ಕೊಡದೆ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಒಂದಷ್ಟು ಸಮಸ್ಯೆಗಳಾಗಬಹುದು, ಅದೇ ನೆಗೆಟಿವ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಸೂಚಿಸಿರ್ತಕ್ಕಂಥ ಎಷ್ಟು ಹೆಸರುಗಳಿಗೆ ಅವಕಾಶ ಇದೆ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಎಷ್ಟು ಹೆಸರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಅಥವಾ ನಿಮ್ದು ಯಾವುದು ಬೇಡ, ನಾವೇ ಒಂದು ಪಟ್ಟಿ ರೆಡಿ ಮಾಡಿ ನಾವೇ ಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿ ಅವರು ಯಾವುದು ಲಿಸ್ಟನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ? ಎಲ್ಲ ಪ್ರಶ್ನೆಗಳು ಸಹಜವಾಗೇ ಇದೆ ವೀಕ್ಷಕರೇ. ಇದೆಲ್ಲ ನಡುವೆ ರಾಹುಲ್ ಗಾಂಧಿಯವರು ಸೂಚಿಸಿರುವ ಹಾಗೆ ಹೆಚ್ಚು ಹೊಸ ಮುಖಗಳಿಗೆ ಅವಕಾಶ, ಯುವಕರಿಗೆ ಅವಕಾಶ, ಆಕ್ಟಿವ್ ಕ್ಯಾಬಿನೆಟನ್ನು ಇಟ್ಕೊಳ್ಳುವಂಥ ಒಂದು ಪ್ರಯತ್ನ, ಅದರ ಜೊತೆಗೆ ಸಮುದಾಯವಾರು ಜಿಲ್ಲಾವಾರು ಯಾವ ರೀತಿಗೆ ಪ್ರಾತಿನಿಧ್ಯವನ್ನು ಕೊಡಲಾಗುತ್ತೆ, ಈ ಹಿಂದೆ ಮಂತ್ರಿಗಳಾಗದೇ ಇರತಕ್ಕಂತಹ ಎಷ್ಟು ಹೊಸ ಮುಖಗಳಿಗೆ ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ನೀಡಲಾಗುತ್ತೆ, ಈ ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ 2 ಅವಧಿಯಲ್ಲಿ ಅದು 2013 ಆಗಿರ್ಬೋದು 2023 ಆಗಿರ್ಬೋದು, ಈ 2 ಅವಧಿಗಳಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವರಿಗೆ ಎಷ್ಟು ಜನರಿಗೆ ಈ ಸಲ ತೀವ್ರ ನಿರಾಸೆ ಆಗುತ್ತೆ? ಯಾಕೆಂದರೆ ಫಸ್ಟ್ ಫೇಸಲ್ಲೇ ಸುಮಾರು ಜನರ ಹೆಸರು ಕೈ ಬಿಟ್ಬಿಟ್ಟಿತ್ತು ಹೈಕಮಾಂಡ್. ನಂಬೋದಕ್ಕೆ ಸಾಧ್ಯವಾಗದೇ ಇರುವಂತಹ ಅಚ್ಚರಿಯ ಹೆಸರುಗಳು ಸಂಪುಟದಿಂದ ಹೊರಗಡೆ ಇದ್ವು ಹೆಸರುಗಳು. ಸೊ ಹಾಗಾಗಿ ಈ ಸಲ ಯಾವ ರೀತಿಗೆ ಅವಕಾಶ ನೀಡಲಾಗ್ತಾ ಇದೆ? ಸುಮಾರು ದಿನಗಳ ಪ್ರಯತ್ನ ವೀಕ್ಷಕರೇ. ಡೇಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಜೂನ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ. ಆಗಸ್ಟ್ 3ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಓಕೆ ರೈಟ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಫೈನಲಿ ಸೋಮವಾರ 4 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ದೊಡ್ಡದಾಗ್ತಾ ಇದೆ, ವಿಸ್ತರಣೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಯಾರಿಗೆ ಅವಕಾಶ ಸಿಗುತ್ತೆ, ಯಾವ ಮಾನದಂಡಗಳ ಆಧಾರದ ಮೇಲೆ, ಯಾವೆಲ್ಲ ಅಂಶಗಳ ಆಧಾರದ ಮೇಲೆ ಈ ಒಂದು ಪಟ್ಟಿಯನ್ನು ರೆಡಿ ಮಾಡಲಾಗ್ತಾ ಇದೆ ಅಂತ? ಯಾವೆಲ್ಲ ಅಂಶಗಳು, ಯಾವೆಲ್ಲ ಮಾನದಂಡಗಳು ಅಂದರೆ ಶಿವಶಂಕರ್, ಒಂದು ಪಕ್ಷನಿಷ್ಠೆ, ಒಂದು ಜಾತಿಯ ಮೇಲೆ ಪ್ರಭಾವವನ್ನು ಹೊಂದಿರತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ಮುಂಬರುವಂಥ 2028ರ ಚುನಾವಣೆಗೆ ಅವರಿಂದ ಏನೆಲ್ಲ ಅನುಕೂಲ ಆಗ್ಬೋದು ಅನ್ನುವಂಥ ಒಂದು ನಿಟ್ಟಲ್ಲಿ, ಮತ್ತೊಂದು ಕಡೆಯಾಗಿ ಅವರ ಒಂದು ಅನುಭವ, ಹಿರಿತನ, ಈ ಎಲ್ಲ ಪಕ್ಷನಿಷ್ಠೆ, ಈ ಎಲ್ಲ ಮಾನದಂಡಗಳ ಆಧಾರದ ಮೇಲೆ
ಸಚಿವರ ನೂತನ ಸಚಿವರ ಪಟ್ಟಿಯನ್ನು ರೆಡಿ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ರಾಜ್ಯ ನಾಯಕರ ಜೊತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಈ 4 ನಾಯಕರು ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ಒಂದು ಶಾರ್ಟ್ ಲಿಸ್ಟನ್ನು ಮಾಡ್ಕೊಂಡಿದ್ದಾರೆ. 27 ಮಂದಿ ಶಾರ್ಟ್ ಲಿಸ್ಟ್ ಶಾಸಕರ ಪಟ್ಟಿಯಲ್ಲಿ ಇದೀಗ 18 ಮಂದಿ ಶಾಸಕರ ಪಟ್ಟಿಯನ್ನು ಅಂತಿಮವಾಗಿ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುತೇಕ CM ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಕೊಕ್ ಕೊಡಲಾಗುತ್ತೆ. ಅವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸಿದಂಥ ಮಾಜಿ ಸಚಿವರಿಗೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನವನ್ನು ಕೊಡೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಏನು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಮಂದಿ ಮಾಜಿ ಸಚಿವರನ್ನು ಕೂಡ ಈ ಬಾರಿ ಸಂಪುಟದಿಂದ ದೂರ ಇಡೋದಕ್ಕೂ ಕೂಡ ಒಂದು ಸಿದ್ಧತೆ ನಡೆದಿದೆ. DK ಶಿವಕುಮಾರ್ ಅವರು ಕೂಡ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಿರಾಸಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ HC ಮಾದೇವಪ್ಪ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ಸಂತೋಷ್ ಲಾಡು, ಈ ರೀತಿಯಾದಂಥ ಒಂದಷ್ಟು ಮಂದಿ ಶಾಸಕರುಗಳನ್ನು, ಒಂದಷ್ಟು ಮಂದಿ ಮಾಜಿ ಸಚಿವರನ್ನ, ಎಸ್ಪೆಷಲಿ ಮಾಜಿ ಸಚಿವ ಜಮೀರ್ ಅಹಮದ್ ಅವ್ರನ್ನೂ ಕೂಡ ಈ ಬಾರಿ ಸಂಪುಟದಿಂದ ದೂರ ಇಡ್ತಾರೆ ಅಂತ ಹೇಳಲಾಗ್ತಾ ಇದ್ದು. ಆದರೆ ಅವರು ಮುಸ್ಲಿಂ ಸಮುದಾಯದಲ್ಲಿ ತಮ್ಮ ಪ್ರಭಾವವನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ 2028 ಮತ್ತು 2029 ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮುಸ್ಲಿಂ ಸಮುದಾಯದ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಮತಗಳನ್ನು ಸೆಳೆಯುವಂಥ ನಿಟ್ಟಲ್ಲಿ ಅವ್ರಿಗೆ ಅನಿವಾರ್ಯವಾಗಿ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಅನಿವಾರ್ಯ ಅನ್ನುವಂಥ ನಿಟ್ಟಲ್ಲಿ ರಾಜ್ಯ ನಾಯಕರ ಸಲಹೆ ಮೇರೆಗೆ ಅವರನ್ನು ಇದೀಗ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಹೈಕಮಾಂಡು ಮತ್ತು DK ಶಿವಕುಮಾರ್ ಅವರು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ತುಮಕೂರು ಭಾಗದಲ್ಲಿ ಯಾವುದೇ ರೀತಿಯಾದಂಥ ಅಂದರೆ ಯಾರಿಗೂ ಕೂಡ ಸ್ಥಾನವನ್ನು ಕೊಡೋದಕ್ಕೂ ಕೂಡ ಒಪ್ಪಿಲ್ಲ ಅನ್ನುವಂಥ ನಿಟ್ಟಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ತುಮಕೂರು ಜಿಲ್ಲೆಯಿಂದ ಯಾರನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಅವರು ಸಮ್ಮತಿಯನ್ನು ಸೂಚಿಸಿಲ್ಲ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೇರಿದಂಥ ಗುಬ್ಬಿ SR ಶ್ರೀನಿವಾಸ್ ಅವ್ರಿಗೆ DK ಶಿವಕುಮಾರ್ ಮತ್ತು ಅವರ ಬ್ರದರ್ ಮಾಜಿ ಸಂಸದ DK ಸುರೇಶ್ ಅವರು ಒಲವನ್ನು ತೋರಿಸಿದ್ರು. ಆದರೆ DK ವಾಸೂರ ಒಂದು ಸಂಪುಟ ಸೇರ್ಪಡೆಗೆ ಡಾಕ್ಟರ್ G. ಪರಮೇಶ್ವರ್ ಸೇರಿದಂತೆ KN ರಾಜಣ್ಣ ಅವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. KN ರಾಜಣ್ಣನವರು ಈಗಾಗಲೇ ವೋಟ್ ಚೋರಿ ವಿಚಾರವಾಗಿ ಮಾತನ್ನು ಆಡಿ ಮಂತ್ರಿ ಪದವಿಯನ್ನು ಕಳ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ತಾರಾ ಅನ್ನುವಂಥ ನಿಟ್ಟಲ್ಲಿ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ ಮೈಸೂರು ಭಾಗದಲ್ಲಿ ತನ್ವೀರ್ ಸೇಠ್ ಅವರಿಗೆ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ NA ಹ್ಯಾರಿಸ್ ಮತ್ತು ರಿಜ್ವಾನ್ ಅರ್ಷದ್ ಅವ್ರಿಗೆ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇತ್ತ ಚಾಮರಾಜಪೇಟೆಯಿಂದ ಏನಾದರೂ ಜಮೀರ್ ಅಹಮದ್ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ರಿಜ್ವಾನ್ ಅರ್ಷದ್ ಅವ್ರನ್ನ ಕೈ ಬಿಡ್ತಾರಾ ಅಥವಾ NA ಹ್ಯಾರಿಸ್ ಅವ್ರನ್ನ ಕೈ ಬಿಡ್ತಾರಾ ಅನ್ನುವಂಥ ನಿಟ್ಟಲ್ಲಿ. ಯಾಕಂದರೆ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಇಬ್ಬರು ಮುಸ್ಲಿಂ ಶಾಸಕರಿಗೆ ಈ ಬಾರಿ ಮಂತ್ರಿ ಸ್ಥಾನ ಕೊಡ್ತಾರೆ ಅನ್ನೋಂಥ ನಿಟ್ಟಲ್ಲಿ KPCC ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಯಾರಿಗೆ ಸಿಗುತ್ತೆ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ತೀವ್ರ ಕುತೂಹಲ ಮನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ನಾಳೆ ಸಂಜೆ ವೇಳೆಗೆ ಹೈಕಮಾಂಡ್ನಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕೈಗೆ ಅಂತಿಮ ಪಟ್ಟಿ ರವಾನೆ ಆಗುತ್ತೆ. ಆ ಬಳಿಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಜಭವನಕ್ಕೆ ಪಟ್ಟಿಯನ್ನು ಕಳಿಸ್ತಾರೆ. ಮತ್ತೊಂದು ಕಡೆಗೆ ಆ ನೂತನ ಸಚಿವರಿಗೆ ಖುದ್ದಾಗಿ ತಾವೇ ದೂರವಾಣಿ ಕರೆಯನ್ನು ಮಾಡೋದ್ರ ಮುಖಾಂತರ ಪದಗ್ರಹಣ ಸಮಾರಂಭಕ್ಕೆ ಆಹ್ವಾನವನ್ನು ಕೂಡ ಕೊಡ್ತಾರೆ. ಸೊ ಹೀಗಾಗಿ ನಾಡಿದ್ದು ಸೋಮವಾರ ಸಂಜೆ ನಡೆಯುವಂಥ ಪದಗ್ರಹಣ ಸಮಾರಂಭ ಇದೆ, ಪ್ರಮಾಣವಚನ ಕಾರ್ಯಕ್ರಮ, ಸಂಪುಟ ವಿಸ್ತರಣೆ, ಅದು ತೀವ್ರ ಕುತೂಹಲ ಕೂಡ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆಗೆ ಯುವ ಮುಖಗಳಿಗೆ ಯಾರಿಗೆಲ್ಲ ಅವಕಾಶವನ್ನ ಕೊಡ್ತಾರೆ, ಹಿರಿಯರಿಗೆ ಯಾರಿಗೆ ಅವಕಾಶ ಕೊಡ್ತಾರೆ, ಮತ್ತೆ ಸಿದ್ದರಾಮಯ್ಯ DKC ಬಣದಲ್ಲಿ ಯಾರು ಮೇಲ್ಗೈಯನ್ನ ಸಾಧಿಸ್ತಾರೆ, ಹೀಗೆ 10 ಹಲವಾರು ಕುತೂಹಲ, ವಿಶ್ಲೇಷಣೆ, ವಿಮರ್ಶೆಗಳು ಕೂಡ ಹೊರಹೊಮ್ಮಿರ್ತಕ್ಕಂಥದ್ದು. ಶಿವಶಂಕರ್. ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.